ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ಮನುಷ್ಯರೇ ಅಲ್ಲ, ಒಂದು ಪ್ರಾಣಿ ಕೂಡ ವಾಸ ಮಾಡದ ದ್ವೀಪದಲ್ಲಿ ಒಂದು ಚಿಕ್ಕ ದೇವಾಲಯವನ್ನು ನೋಡಿದ ಅರ್ಜುನ್ ಶಾಕ್ ಆದನು. ದೇವಾಲಯದೊಳಗೆ ಹೋಗುವ ಬಗ್ಗೆ ಯೋಚಿಸಿರುವಾಗ ಒಳಗಿನಿಂದ ಒಬ್ಬ ಸುಂದರ ಹುಡುಗಿ ಹೊರಬಂದು ತನ್ನ ಮುಂದೆ ನಿಂತಿದ್ದ ಅರ್ಜುನನ್ನು ನೋಡಿ ಭಯಭೀತಳಾದಳು. ಅವಳು ಅಳುತ್ತಾ, ನನ್ನನ್ನು ಬಂಧಿಸಬೇಡಿ, ನನ್ನನ್ನು ಕ್ಷಮಿಸಿ ಬಿಡಿ ಎಂದು ಕೇಳಿಕೊಂಡಳು. ಅದನ್ನು ಕೇಳಿದ ಅರ್ಜುನ್, ನಾನು ಶತ್ರು ದೇಶದವನಲ್ಲ, ನಾನು ನಿಮ್ಮಂತೆ ಒಬ್ಬ ಸಾಮಾನ್ಯ ವ್ಯಕ್ತಿ ಎಂದು ಹೇಳಿದನು. ಆಗ ಹುಡುಗಿಯ ಮನಸ್ಸು ಸ್ವಲ್ಪ ಹಗುರವಾಯಿತು. ಆಗ ಆಕೆ ಅರ್ಜುನ್ಗೆ, ನೀನು ತುಂಬಾ ದಣಿದಿದ್ದೀಯಾ, ಒಳಗೆ ಬನ್ನಿ ಎಂದು ಕರೆದಳು. ಆಗ ಅವನು ದೇವಾಲಯದೊಳಗೆ ಹೋದಾಗ ಒಂದು ದೇವತೆಯ ಪ್ರತಿಮೆಯನ್ನು ನೋಡಿದನು. ಆದ್ರೆ ಅವನು ಅದರ ಬಗ್ಗೆ ಕೇಳಲಿಲ್ಲ. ಆಗ ಆ ಹುಡುಗಿ ಮಾತನಾಡುತ್ತಾ, ನನ್ನ ಹೆಸರು ಪೂಜಾ, ದೇವರ ಮೇಲಿನ ಭಕ್ತಿಯಿಂದಾಗಿ ನಾನು ಕನ್ಯೆಯಾಗಿ ಉಳಿದಿದ್ದೇನೆ ಎಂದು ಹೇಳಿದಳು. ಅಷ್ಟೇ ಅಲ್ಲದೆ ಆಕೆ ತನ್ನಂತಹ ಇನ್ನೂ ಕೆಲವು ಜನರೊಂದಿಗೆ ಈ ದ್ವೀಪಕ್ಕೆ ಬಂದಿದ್ದೇನೆ ಎಂದು ಹೇಳಿದಳು. ಮತ್ತು ನಾವು ಇಲ್ಲಿ ಇದ್ದು ಕೆಲವು ಒಳ್ಳೆ ಕಾರ್ಯಗಳನ್ನು ಮಾಡಲು ಬಯಸಿದ್ದೆವು ಎಂದು, ಆದರೆ ಈ ಸುಂದರ ದ್ವೀಪದಲ್ಲಿ ಅಪಾಯವಿದೆ ಎಂದು ನಾವು ಭಾವಿಸಿರಲಿಲ್ಲ. ನಾನು ಇಲ್ಲಿಗೆ ಬಂದಿದ್ದು ನನ್ನ ಜೀವನದಲ್ಲಿ ಮಾಡಿದ ದೊಡ್ಡ ತಪ್ಪು ಎಂದು ಹೇಳಿದಳು. ಅಷ್ಟೇ ಅಲ್ಲದೆ ಶತ್ರು ದೇಶದ ಸೈನಿಕರು ನಮ್ಮ ಜನರನ್ನು ಸೆರೆ ಹಿಡಿದು ಕರೆದುಕೊಂಡು ಹೋದರು. ಆಗ ನಮ್ಮ ಜಾತಿಯ ಮುಖ್ಯಸ್ಥನಿಗೆ ಈ ವಿಷಯ ತಿಳಿದು ನಮ್ಮ ಬಂಧಿತರನ್ನು ವಾಪಸ್ ಕರೆತರಬೇಕೆಂದು ಅಂದುಕೊಂಡರು. ಆದರೆ ಅವರಿಗೆ ವಯಸ್ಸಾಗಿದ್ದರಿಂದ ಒಬ್ಬಂಟಿಯಾಗಿ ಪ್ರಯಾಣಿಸಲು ಸಾಧ್ಯವಾಗಲಿಲ್ಲ. ಅದಕ್ಕಾಗಿಯೇ ನಾನು ಅವರೊಂದಿಗೆ ಹೋದೆ. ಆದರೆ ನಾವು ಹೋಗುವಷ್ಟರಲ್ಲಿ ನಡೆಯಬಾರದು ನಡೆದು ಹೋಗಿತ್ತು. ಶತ್ರುಗಳು ನಮ್ಮ ಜನರನ್ನು ಕರೆದುಕೊಂಡು ಹೋಗಿದ್ದರು. ಅವರನ್ನು ಎಲ್ಲಿಗೆ ಕರೆದೊಯ್ದಿದ್ದಾರೆ ಎಂದು ನಮಗೆ ತಿಳಿಯಲಿಲ್ಲ. ಅವರು ಅದರಲ್ಲಿ ಕೆಲವು ಮಹಿಳೆಯರನ್ನು ಮಾರಾಟ ಮಾಡಿದರು, ಇನ್ನು ಕೆಲವರನ್ನು ಕೊಂದರು. ಈ ವಿಷಯ ನಮ್ಮ ಮುಖ್ಯಸ್ಥನಿಗೆ ಗೊತ್ತಾದಾಗ ಅವರು ದುಃಖದಿಂದ ಅಲ್ಲೇ ಸತ್ತು ಹೋದರು. ಆದ್ರೆ ಅವರು ಸಾಯುವ ಮುನ್ನ ತಮ್ಮ ಬಳಿ ಇದ್ದ ಈ ದೇವತೆಯ ವಿಗ್ರಹವನ್ನು ನನಗೆ ಕೊಟ್ಟು ಪೂಜಿಸಲು ಹೇಳಿದರು. ಅಂದಿನಿಂದ ನಾನು ಒಂಟಿಯಾಗಿ ಜೀವಿಸುತ್ತಿದ್ದೇನೆ ಎಂದು ಪೂಜಾ ತನ್ನ ಕಥೆಯನ್ನು ಹೇಳಿಕೊಂಡಳು. ಆಗ ಅರ್ಜುನ್, ನಿನ್ನನ್ನು ಕಾಪಾಡಲು ನಿಮ್ಮ ಊರಿನವರು ಯಾರು ಕೂಡ ಬರಲಿಲ್ಲವೇ ಎಂದು ಕೇಳಿದನು. ಆಗ ಪೂಜಾ, ಅದಕ್ಕೂ ಸಹ ಒಂದು ಕಾರಣವಿದೆ, ನಾನು ಕೂಡ ಅವರೊಂದಿಗೆ ಸತ್ತು ಹೋಗಿದ್ದೇನೆ ಎಂದು ಭಾವಿಸಿದ್ದಾರೆ ಎಂದು ಹೇಳುತ್ತಾಳೆ. ನಂತರ ಅರ್ಜುನ್ ತನ್ನ ಕಥೆಯನ್ನು ಹೇಳಲು ಪ್ರಾರಂಭಿಸಿದನು. ನಾನು ಇಂಡಿಯನ್ ಆರ್ಮಿಯಲ್ಲಿ ಸೈನಿಕನಾಗಿದ್ದೆ. ಶತ್ರುಗಳು ನಾವು ಪ್ರಯಾಣಿಸುತ್ತಿದ್ದ ಹಡಗಿನ ಮೇಲೆ ದಾಳಿ ಮಾಡಿದರು. ಅದೃಷ್ಟವಶಾತ್ ನಾನು ಬದುಕುಳಿದೆ. ನಂತರ ಇಲ್ಲಿಗೆ ದೋಣಿಯಲ್ಲಿ ಬಂದಿದ್ದೇನೆ. ಆದರೆ ಹೊರಗಿನ ಪರಿಸ್ಥಿತಿ ಚೆನ್ನಾಗಿಲ್ಲ. ಮನುಷ್ಯರ ಜೀವಗಳ ಬಗ್ಗೆ ಯಾರಿಗೂ ಕೂಡ ಕಾಳಜಿ ಇಲ್ಲ. ಆದ್ರೆ ನೀನು ಇಷ್ಟು ಚಿಕ್ಕ ದ್ವೀಪದಲ್ಲಿ ಇಷ್ಟು ದಿನ ಹೇಗೆ ಬದುಕುಳಿದಿದ್ದೀಯ ಎಂದು ಕೇಳಿದನು. ಅದಕ್ಕೆ ಪೂಜಾ ಮುಗುಳ್ನಕ್ಕಳು. ಆದ್ರೆ ಅವನಿಗೆ ಏನೂ ಸಹ ಉತ್ತರಿಸಲಿಲ್ಲ. ಅರ್ಜುನ್ಗೆ ತುಂಬಾ ಹಸಿವಾಗಿದ್ದರಿಂದ ಆ ದ್ವೀಪದಲ್ಲಿ ಏನಾದರೂ ಸಿಗುತ್ತೋ ಎಂದು ಹುಡುಕಲು ಪ್ರಾರಂಭಿಸಿದನು. ನಂತರ ಅವನು ಅಲ್ಲೇ ಇದ್ದ ಮರವನ್ನು ಹತ್ತಿ ತೆಂಗಿನಕಾಯಿಯನ್ನು ಕತ್ತರಿಸಿ ಅವಳಿಗೆ ಕೊಟ್ಟನು. ಆಗ ಪೂಜಾ ಕೃತಜ್ಞತೆಯಿಂದ ಅವನನ್ನು ನೋಡಿ ಮುಗುಳ್ನಕ್ಕಳು. ಆ ಸಮಯದಲ್ಲಿ ಅವನು ದೂರದಲ್ಲಿ ಒಂದು ಗುಹೆಯನ್ನು ನೋಡಿದನು. ಆದರೆ ಈಗ ಎಲ್ಲಿಗೆ ಹೋಗುವುದು ಬೇಡ ಎಂದು ಅಲ್ಲೇ ಇರುವುದಕ್ಕೆ ನಿರ್ಧಾರ ಮಾಡಿದನು. ಅವನು ತುಂಬಾ ದಣಿದಿದ್ದರಿಂದ ತಿನ್ನಲು ಹೊಟ್ಟೆ ತುಂಬಾ ಊಟ ಬೇಕಾಗಿತ್ತು. ಆಗ ಮಾತ್ರ ನಾನು ಮಾಮೂಲಿ ಸ್ಥಿತಿಗೆ ಮರಳಲು ಸಾಧ್ಯ ಎಂದು ಅಂದುಕೊಳ್ಳುತ್ತಾನೆ. ಆಗ ಸಮುದ್ರವನ್ನು ನೋಡುತ್ತಿದ್ದ ಅವನಿಗೆ ಮೀನುಗಳು ಕಾಣಿಸಿದವು. ಆಗ ಅವನು ಪೂಜಾಳನ್ನು ದೋಣಿಯಲ್ಲಿ ಕೂರಿಸಿಕೊಂಡು ಮೀನುಗಳನ್ನು ಬೇಟೆಯಾಡಲು ಹೋದನು. ದೊಡ್ಡ ದೊಡ್ಡ ಅಲೆಗಳಿಂದಾಗಿ ಅವರಿಬ್ಬರ ಪ್ರಯಾಣವು ತುಂಬಾ ಕಷ್ಟಕರವಾಯಿತು. ಆದರೆ ಅರ್ಜುನ್ ಮಾತ್ರ ತನ್ನ ಇಳಿತವನ್ನು ಬಿಡದೆ ವೀರನಂತೆ ಮೀನುಗಳನ್ನು ಹಿಡಿದನು. ನಂತರ ಅವರು ಅದನ್ನು ಬೇಯಿಸಿ ತಿಂದರು. ಅರ್ಜುನ್ ಮತ್ತೆ ತನ್ನ ಬಗ್ಗೆ ಹೇಳಲು ಪ್ರಾರಂಭಿಸಿದನು. ನಾನು 300 ಕಿಲೋಮೀಟರ್ಗಳಿಗಿಂತ ಹೆಚ್ಚು ಪ್ರಯಾಣಿಸಿದ್ದೇನೆ. ಇಷ್ಟೊಂದು ಪ್ರಯಾಣಿಸಿದರೂ ಕೂಡ ನಾನು ಎಂದಿಗೂ ಹೆದರಲಿಲ್ಲ. ಶತ್ರು ದೇಶ ನಡೆಸುತ್ತಿರುವ ಯುದ್ಧ ಶೀಘ್ರದಲ್ಲಿ ಕೊನೆಗೊಳ್ಳುತ್ತದೆಂದು ನನಗೆ ವಿಶ್ವಾಸವಿದೆ ಎಂದು ಹೇಳುತ್ತಾ ತನ್ನ ಸ್ಟೋರಿಯನ್ನು ಹೇಳುತ್ತಾ ಬಂದನು. ನಾನು ಚಿಕ್ಕವನಿದ್ದಾಗಲೇ ನನ್ನ ತಂದೆ ತಾಯಿಯನ್ನು ಕಳೆದುಕೊಂಡೆ ಎಂದು ತುಂಬಾ ದುಃಖದಿಂದ ಹೇಳಿದನು. ನಾನು 14 ವರ್ಷಗಳ ಕಾಲ ಆಶ್ರಮದಲ್ಲಿ ಬೆಳೆದನು. ದೊಡ್ಡವನಾದ ನಂತರ ದೇಶಕ್ಕಾಗಿ ಏನಾದರೂ ಮಾಡಬೇಕೆಂದು ಸೈನ್ಯಕ್ಕೆ ಸೇರಿಕೊಂಡೆ ಎಂದು ಹೇಳಿದನು. ಪೂಜಾ ಕೂಡ ತನ್ನ ಕಥೆಯನ್ನು ಹೇಳಲು ಪ್ರಾರಂಭಿಸಿದಳು. ನನಗೆ ಬಾಲ್ಯದಿಂದಲೂ ಒಂಟಿತನ ಅಭ್ಯಾಸವಾಗಿತ್ತು. ದೇವರ ಮೇಲೆ ನನಗೆ
ನನಗೆ ಅಗಾಧವಾದ ಭಕ್ತಿ ಇತ್ತು. ಅದಕ್ಕಾಗಿಯೇ ಪ್ರಪಂಚದೊಂದಿಗೆ ಯಾವುದೇ ಸಂಬಂಧವಿಟ್ಟುಕೊಳ್ಳದೆ ನಾನು ಮದುವೆಯನ್ನು ಕೂಡ ಆಗದೆ ದೇವರ ಬಗ್ಗೆ ಆಲೋಚಿಸಲು ನಿರ್ಧರಿಸಿದೆ ಎಂದು ಹೇಳಿದಳು. ನಾನು ಮಾಡುತ್ತಿರುವ ಕೆಲಸ ನನಗೆ ಶಾಂತಿ ಮತ್ತು ತೃಪ್ತಿಯನ್ನು ನೀಡುತ್ತಿದೆ ಎಂದು ಹೇಳಿದಳು. ಆಗಲೇ ಅರ್ಜುನ್ಗೆ ಒಂದು ತುಂಟತನದ ಆಲೋಚನೆ ಬಂದಿತು. ಅವಳೊಂದಿಗೆ ಪ್ರೀತಿಯಿಂದ ಮಾತನಾಡಲು ಪ್ರಾರಂಭಿಸಿದನು. ಅಂದರೆ ಈಗ ನೀನು ಏನು ಹೇಳುತ್ತಿದ್ದೀಯಾ? ದೇವರು ಈ ದ್ವೀಪವನ್ನು ನಿನಗಾಗಿಯೇ ಸೃಷ್ಟಿಸಿದ್ದಾನೆ ಎಂದು ಆಲೋಚನೆ ಮಾಡುತ್ತಿದ್ದೀಯಾ ಎಂದು ಕೇಳಿದನು. ಅವಳ ಕೂದಲನ್ನು ಸರಿಪಡಿಸುತ್ತಾ ಅವಳ ಹತ್ತಿರ ಬಂದು ಕುಳಿತನು. ಅದನ್ನು ಗಮನಿಸಿದ ಪೂಜಾ ಸ್ವಲ್ಪ ಮುಗುಳ್ನಕ್ಕು, ಅರ್ಜುನ್, ಇದು ಪ್ರಾರ್ಥನಾ ಮಂದಿರ, ಅದು ಬಿಟ್ಟು ಪ್ರೀತಿ ಮಾಡೋ ಸ್ಥಳವಲ್ಲ ಎಂದು ಹೇಳಿದಳು. ಆಗ ಅರ್ಜುನ್ ಮುಗುಳ್ನಗುತ್ತಾ ಅವಳ ಕಣ್ಣುಗಳನ್ನು ನೇರವಾಗಿ ನೋಡಿ, ಪೂಜಾ, ಹಾಗಿದ್ರೆ ಹೇಳು, ಪ್ರೀತಿಸಲು ಈ ದ್ವೀಪದಲ್ಲಿ ಸರಿಯಾದ ಸ್ಥಳ ಎಲ್ಲಿದೆ? ಅದು ಈ ಸಭಾಂಗಣದ ಹಿಂದೆ ಇದೆಯೇ, ಅಥವಾ ನಿನ್ನ ಹೃದಯದಲ್ಲಿ ನನಗಾಗಿ ಒಂದು ಸ್ಥಳವಿದೆಯೇ, ಅಥವಾ ಈ ಸಭಾಂಗಣದ ಹಿಂದಿನ ಬಾಗಿಲಿನ ಹಾಗೆ ನಿನ್ನ ಹೃದಯವು ಕೂಡ ಮುಚ್ಚಲ್ಪಟ್ಟಿದೆಯೇ ಎಂದು ಕೇಳಿಯೇ ಬಿಟ್ಟನು. ಆಗ ಪೂಜಾ, ಪ್ರೀತಿ ಎಂಬುದು ಒಂದೇ ಸ್ಥಳದಲ್ಲಿ ಇರುವುದಿಲ್ಲ, ಇಡೀ ಜಗತ್ತು ಪ್ರೀತಿಯಿಂದ ತುಂಬಿದೆ. ಆದರೆ ನಾನು ಯಾರನ್ನು ಸಹ ಪ್ರೀತಿಸುವುದಿಲ್ಲ. ದೇವರನ್ನು ಪೂಜಿಸುವುದರಿಂದ ಮಾತ್ರ ನನಗೆ ಶಾಂತಿ ಸಿಗುತ್ತದೆ. ದಯವಿಟ್ಟು ನನಗೆ ತೊಂದರೆ ಕೊಡಬೇಡಿ ಎಂದು ಅರ್ಜುನ್ಗೆ ಹೇಳುತ್ತಾಳೆ. ಅವರು ಆ ರೀತಿಯಾಗಿ ಮಾತನಾಡುತ್ತಿರುವಾಗ ಆಕಾಶದಲ್ಲಿ ಒಂದು ಶಬ್ದ ಕೇಳಿಸಿತು. ಶತ್ರುಗಳ ಯುದ್ಧ ವಿಮಾನಗಳು ತಮ್ಮ ದ್ವೀಪಕ್ಕೆ ಬರುತ್ತಿರುವುದನ್ನು ಅವರು ಗಮನಿಸಿದರು. ಹೇಗಾದರೂ ಮಾಡಿ ಇಲ್ಲಿಂದ ತಪ್ಪಿಸಿಕೊಳ್ಳಬೇಕೆಂದು ಅವರು ಅಂದುಕೊಂಡರು. ಒಂದೇ ದಾರಿಯಲ್ಲಿ ಇಬ್ಬರು ವ್ಯಕ್ತಿಗಳಿದ್ದರೆ ಶತ್ರುಗಳು ನಮ್ಮನ್ನು ಕೊಲ್ಲಲು ಸುಲಭವಾಗುತ್ತದೆ ಎಂದು ಅವರಿಗೆ ಗೊತ್ತು. ಆದ್ದರಿಂದ ಎಲ್ಲಿಯಾದರೂ ಅಡಗಿಕೊಳ್ಳಬೇಕೆಂದು ಆಲೋಚನೆ ಮಾಡುತ್ತಿರುವಾಗ ಅರ್ಜುನ್ ಈ ಮೊದಲು ನೋಡಿದ ಗುಹೆಯನ್ನು ನೆನಪಿಸಿಕೊಂಡನು. ಆಗ ಅವರಿಬ್ಬರು ಗುಹೆಯೊಳಗೆ ಹೋಗಿ ಅಡಗಿಕೊಂಡರು. ಸ್ವಲ್ಪ ಸಮಯದ ನಂತರ ಅವರು ಹೊರಗೆ ಹೋಗಿ ನೋಡಿದಾಗ ಶತ್ರುಗಳು ಇಡೀ ಸ್ಥಳಕ್ಕೆ ಬೆಂಕಿ ಹಚ್ಚಿರುವುದನ್ನು ನೋಡಿದರು. ದ್ವೀಪದಲ್ಲಿರುವ ದೇವಾಲಯ ಸೇರಿದಂತೆ ಎಲ್ಲವೂ ಸುಟ್ಟು ಹೋಗಿತ್ತು. ಸಮುದ್ರ ತೀರದಿಂದ ಶತ್ರುಗಳು ದ್ವೀಪಕ್ಕೆ ಬರುತ್ತಿರುವುದನ್ನು ನೋಡಿ ಅವರು ಮತ್ತೆ ಗುಹೆಯೊಳಗೆ ಅಡಗಿಕೊಂಡರು. ಅದಕ್ಕೆ ಕಾರಣ ಈ ದ್ವೀಪದಲ್ಲಿ ಯಾರು ಇದ್ದಾರೆ ಎಂದು ಅವರಿಗೆ ಗೊತ್ತಾಗಿತ್ತು. ಇಡೀ ರಾತ್ರಿ ಅವರು ಆ ಗುಹೆಯಲ್ಲೇ ಕಳೆದರು. ಅರ್ಜುನ್ ಬೆಳಗ್ಗೆ ಎದ್ದು ನೋಡುವಷ್ಟರಲ್ಲಿ ದೋಣಿ ಮಾತ್ರವಲ್ಲದೆ ದ್ವೀಪದಲ್ಲಿರುವ ದೇವಾಲಯ ಸಂಪೂರ್ಣವಾಗಿ ಸುಟ್ಟು ಹೋಗಿತ್ತು. ಪೂಜಾ ತನ್ನ ಕಣ್ಣೆದುರೇ ದೇವಸ್ಥಾನ ಸುಟ್ಟು ಹೋಗಿರುವುದನ್ನ ನೋಡಿ ಅಳುತ್ತಲೇ ನಿಂತುಕೊಂಡಿದ್ದಳು. ಆಗ ಅದೇ ಸಮಯಕ್ಕೆ ಸೈನಿಕರು ಮತ್ತೆ ಅಲ್ಲಿಗೆ ಬರುವುದನ್ನ ನೋಡಿ ಅವರು ಮತ್ತೆ ಗುಹೆಯಲ್ಲಿ ಅಡಗಿಕೊಂಡರು. ಆಗ ಪೂಜಾ, ಅರ್ಜುನ್, ನಾವು ಇಲ್ಲಿರುವುದು ಅವರಿಗೆ ಗೊತ್ತಾಗಿ ಹೋಗಿದೆ. ನಾನು ಹೋಗಿ ಅವರಿಗೆ ಶರಣಾಗುತ್ತೇನೆ. ಕನಿಷ್ಠ ಪಕ್ಷ ನೀನಾದ್ರೂ ಬದುಕುತ್ತೀಯಾ ಎಂದು ಹೇಳಿದಳು. ಆದ್ರೆ ಅರ್ಜುನ್ ಮಾತ್ರ ಅದಕ್ಕೆ ಒಪ್ಪಲಿಲ್ಲ. ನೀನು ನನ್ನನ್ನೇ ನಿನ್ನ ಹತ್ತಿರ ಬರಲು ಬಿಡಲಿಲ್ಲ. ಆಗಿರುವಾಗ ಈಗ ನೀನು ಅಷ್ಟೊಂದು ಜನರ ಹತ್ತಿರ ಹೋದರೆ ಅವರು ನಿನ್ನನ್ನು ನೋಡಿಕೊಳ್ಳುತ್ತಾರೆಂದು ಅಂದುಕೊಂಡಿದ್ದೀಯಾ? ಖಂಡಿತ ಇಲ್ಲ. ಅವರು ನಿನ್ನನ್ನು ಕೊಲ್ಲುತ್ತಾರೆ. ಅದಕ್ಕಿಂತ ನಾವು ಇಲ್ಲೇ ಮೌನವಾಗಿ ಇರುವುದು ಉತ್ತಮ. ಆದ್ದರಿಂದ ಯಾವುದೇ ಕಾರಣಕ್ಕೂ ನೀನು ಹೊರಗೆ ಬರಬಾರದು. ನಾವು ಬದುಕಬೇಕು ಅಂದ್ರೆ ನಾವು ಇಲ್ಲೇ ಇರಬೇಕು ಎಂದನು. ಆಗ ಅರ್ಜುನ್ ಮತ್ತು ಪೂಜೆಗೆ ತುಂಬಾ ಹಸಿವಾಗುತ್ತದೆ. ಆಗ ಅರ್ಜುನ್ ಕತ್ತಲಾಗಿರುವ ಸಮಯದಲ್ಲಿ ಸಮುದ್ರಕ್ಕೆ ಹೋಗಿ ಮೀನು ಹಿಡಿಯುತ್ತಿದ್ದಾಗ ಶತ್ರುಗಳ ದೋಣಿಯನ್ನು ನೋಡಿದನು. ಅವರನ್ನು ನೋಡಿದ ತಕ್ಷಣ ಅವನು ತನ್ನ ದೇಹವನ್ನು ಕಪ್ಪು ಮಣ್ಣಿನಿಂದ ಮುಚ್ಚಿಕೊಂಡು ಸ್ವಲ್ಪ ಹೊತ್ತು ಕಾದು ನಂತರ ಶತ್ರು ಶಿಬಿರದ ಕಡೆಗೆ ಹೋದನು. ತಿನ್ನುವುದಕ್ಕೆ ಏನಾದರೂ ತೆಗೆದುಕೊಂಡು ಬರೋಣ ಎಂದು ಹೋಗುತ್ತಿರುವಾಗ 4 ಸೈನಿಕರು ಬಂದು ಅಲ್ಲೇ ಕುಳಿತರು. ಆಗ ಅರ್ಜುನ್ಗೆ ಬೇರೆ ದಾರಿ ಇಲ್ಲದೆ ಇಡೀ ರಾತ್ರಿ ಅರ್ಜುನ್ ಅಲ್ಲಿಂದ ಕದಲಲಿಲ್ಲ. ಈ ಕಡೆ ಅರ್ಜುನ್ ಬರದೇ ಇದ್ದಾಗ ಪೂಜಾ ತುಂಬಾ ಚಿಂತಿತಳಾಗಿದ್ದಳು. ಇನ್ನು ಅರ್ಜುನ್ ಹಾಗೂ ಈಗ ಶತ್ರುಗಳಿಂದ ತಪ್ಪಿಸಿಕೊಂಡು ಪೂಜಾ ಅಡಗಿಕೊಂಡಿದ್ದ ಗುಹೆಗೆ ಬಂದನು. ಅಷ್ಟೊತ್ತಿಗಾಗಲೇ ಆಕೆ ಅರ್ಜುನ್ಗಾಗಿ ಎದುರು ನೋಡುತ್ತಾ ಗುಹೆಯಿಂದ ಹೊರ ಬಂದಿದ್ದಳು. ಆಗ ಅರ್ಜುನ್, ನಿನ್ನನ್ನು ಹೊರಗಡೆ ಬರಬೇಡ ಅಂತ ಹೇಳಿದ್ದೆ ಅಲ್ವಾ, ಏಕೆ ಬಂದೆ ಎಂದು ಜೋರಾಗಿ ಕೂಗಿದನು. ಅವಳನ್ನು ಕರೆದುಕೊಂಡು ಒಳಗಡೆ ಹೋಗಿ ಗುಹೆಯ ಬಾಗಿಲು ಮುಚ್ಚಿದನು. ದಯವಿಟ್ಟು ನನಗೆ ಹೇಳದೆ ಹೊರಗೆ ಹೋಗಬೇಡಿ ಎಂದು ಹೇಳಿ ಶತ್ರುಗಳಿಂದ ಕದ್ದು ತಂದಿದ್ದ ವಸ್ತುಗಳನ್ನು ಅವಳಿಗೆ ತೋರಿಸಿದನು. ಆದ್ರೆ ಆಕೆ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳುವ ಸ್ಥಿತಿಯಲ್ಲಿರಲಿಲ್ಲ. ಆಕೆ ಅರ್ಜುನ್ ಕಡೆ ನೋಡಿ, ನೀನು ಮತ್ತೆ ಹೊರಗೆ ಹೋದರೆ ನನಗೆ ಹೇಳಿ ಹೋಗು, ಇಲ್ಲದಿದ್ದರೆ ನಾನು ಚಿಂತೆಗೀಡಾಗುತ್ತೇನೆ ಎಂದು ಹೇಳಿದಳು. ಅವಳ ಮಾತುಗಳನ್ನು ಕೇಳಿದ ಅರ್ಜುನ್ ಅವಳಿಗೆ ಸರಿ ಎಂದು ಭರವಸೆ ನೀಡಿದನು. ಆ ನಂತರ ಒಂದು ದಿನ ಅವಳಿಗಾಗಿ ಅರ್ಜುನ್ ಒಂದು ಗುಲಾಬಿಯನ್ನು ತಂದು ಮುಗುಳ್ನಗುತ್ತಾ ಅವಳ ಕೈಯಲ್ಲಿ ಹೂವನ್ನು ಇಟ್ಟು ಅವಳ ಕಡೆ ನೋಡಿದನು. ಆಗ ಪೂಜಾ ಆ ಹೂವನ್ನು ತೆಗೆದುಕೊಂಡಳು. ಆದರೆ ಏನು ಮಾತನಾಡಲಿಲ್ಲ. ಆಗ ಅರ್ಜುನ್, ನಿನ್ನನ್ನು ನೀನು ದೇವರಿಗೆ ಅರ್ಪಿಸಿಕೊಳ್ಳುವುದನ್ನು ಬಿಟ್ಟು ನೀನು ಮದುವೆಯಾಗಬಹುದಲ್ವಾ ಎಂದು ಕೇಳಿದನು. ಆಗ ಆಕೆ, ನಮ್ಮ ಧರ್ಮದಲ್ಲಿ ಒಮ್ಮೆ ನಿರ್ಧಾರ ತೆಗೆದುಕೊಂಡರೆ ಆ ನಿರ್ಧಾರವನ್ನು ನಾವು ಗೌರವಿಸಬೇಕು. ಒಂದು ವೇಳೆ ನಮ್ಮ ನಿರ್ಧಾರವನ್ನು ಬದಲಾಯಿಸಿಕೊಂಡರೆ ದೇವರು ನಮ್ಮನ್ನು ಕ್ಷಮಿಸುವುದಿಲ್ಲ ಎಂದು ಹೇಳಿದಳು. ಆದ್ರೆ
ಒಂದು ಲೆಕ್ಕಾಚಾರದ ಪ್ರಕಾರ ಕನ್ಯೆಯಾಗಿ ಉಳಿದು 5 ವರ್ಷಗಳ ಕಾಲ ಮದುವೆಯಾಗದೆ ದೇವರನ್ನು ಧ್ಯಾನಿಸುವ ಮೂಲಕ ಆ ಆದಿಯಲ್ಲಿ ಮುಂದುವರಿಯಬೇಕೆ ಅಥವಾ ಬೇಡವೇ ಎಂಬುದು ಸ್ಪಷ್ಟವಾಗುತ್ತದೆ. ಈ ರೀತಿಯಾಗಿ ತನ್ನ 5 ವರ್ಷಗಳ ಪ್ರಯಾಣವನ್ನು ಪೂರ್ಣಗೊಳಿಸಲು ಇನ್ನು 1 ತಿಂಗಳು ಉಳಿದಿದೆ ಎಂದು ಪೂಜಾ ಅರ್ಜುನ್ಗೆ ಹೇಳುತ್ತಾಳೆ. ಅಷ್ಟರಲ್ಲಿ ಅರ್ಜುನ್ಗೆ ಎಲ್ಲಿಂದಲೂ ಗದ್ದಲ ಕೇಳಿಸುತ್ತದೆ. ಆಗ ಹೊರಗೆ ಬಂದು ನೋಡಿದಾಗ ಶತ್ರು ದೇಶದ ಸೈನಿಕರು ಹೊರಟು ಹೋಗುತ್ತಿರುವುದನ್ನು ಗಮನಿಸಿದನು. ಅದನ್ನು ನೋಡಿದ ಅವರಿಬ್ಬರು ಕೂಡ ತುಂಬಾ ಸಂತೋಷ ಪಟ್ಟರು. ಆಗ ಅದೇ ಸಮಯದಲ್ಲಿಯೇ ಅರ್ಜುನ್ ಪೂಜಾಗೆ ತನ್ನ ಹೃದಯದಲ್ಲಿರುವ ಮಾತನ್ನು ಹೇಳಿದನು. ನಾನು ಮೊದಲು ನಿನಗೆ ಗುಲಾಬಿ ಹೂವನ್ನು ಕೊಟ್ಟಂತೆ ಪ್ರತಿದಿನ ನಾನು ನಿನಗೆ ಅದೇ ರೀತಿ ಗುಲಾಬಿ ಹೂವನ್ನು ಕೊಡಲು ಬಯಸುತ್ತೇನೆ, ನಿನ್ನನ್ನು ಪ್ರೀತಿಸುತ್ತೇನೆ ಎಂದು ಧೈರ್ಯವಾಗಿ ಹೇಳಿಯೇ ಬಿಡುತ್ತಾನೆ. ಅದನ್ನು ಕೇಳಿದ ಪೂಜಾಳ ಕಣ್ಣುಗಳಲ್ಲಿ ಕಣ್ಣೀರು ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು. 2 ದಿನಗಳ ಹಿಂದೆ ನಾನು ಸಾಯುತ್ತೇನೆ ಎಂದು ಭಾವಿಸಿದ್ದೆ. ಸೈನಿಕನಾಗಿ ಬದಲಾಗಿ ದೇಶಕ್ಕಾಗಿ ಸಾಯುವುದು ಪ್ರತ್ಯೇಕ, ಆದ್ರೆ ಪ್ರತಿಯೊಬ್ಬರಿಗೂ ಒಂದು ಜೊತೆ ಅನ್ನುವುದು ತುಂಬಾ ಅಗತ್ಯ. ಆದ್ದರಿಂದ ನಿನ್ನ ನಿರ್ಧಾರವನ್ನು ಬದಲಾಯಿಸಿಕೊ ಎಂದು ಹೇಳಿದನು. ಆಗ ಪೂಜಾ ತನ್ನ ಬೆರಳಿನಲ್ಲಿರುವ ಸಿಲ್ವರ್ ಉಂಗುರವನ್ನು ತೋರಿಸಿ, ನಾನು ಈ ಮಾರ್ಗವನ್ನು ಆಯ್ಕೆ ಮಾಡುವಾಗ ಈ ರಿಂಗ್ ಅನ್ನು ಧರಿಸಿದ್ದೆನು. ಇನ್ನು ಈ 5 ವರ್ಷಗಳು ಪೂರ್ತಿಯಾದ ನಂತರ ಈ ಗೋಲ್ಡ್ ರಿಂಗ್ ಅನ್ನು ಧರಿಸುತ್ತೇನೆ. ಆಗ ನನ್ನ ಜೀವನ ಸಂಪೂರ್ಣವಾಗಿ ಆ ದೈವಕ್ಕೆ ಮೀಸಲಿಟ್ಟಂತೆ ಎಂದು ಪೂಜಾ ಅರ್ಜುನ್ಗೆ ಹೇಳುತ್ತಾಳೆ. ಅದನ್ನು ಕೇಳಿದ ಅರ್ಜುನ್ ಬಹಳ ದುಃಖ ಪಡುತ್ತಾನೆ. ದುಃಖದಲ್ಲಿದ್ದ ಅರ್ಜುನ್ಗೆ ಆ ದ್ವೀಪದಲ್ಲಿ ಒಂದು ವೈನ್ ಬಾಟಲ್ ಸಿಗುತ್ತದೆ. ಅದನ್ನು ಫುಲ್ ಆಗಿ ಕುಡಿದ ಅರ್ಜುನ್ ನನ್ನನ್ನು ಮದುವೆ ಮಾಡಿಕೊ ಎಂದು ಬೇಡಿಕೊಳ್ಳುತ್ತಾನೆ. ಆದ್ರೆ ಪೂಜಾಳ ಮನಸ್ಸು ಮಾತ್ರ ಕರಗುತ್ತಿಲ್ಲ. ನಾನು ನನ್ನ ಸಂಪೂರ್ಣ ಜೀವನವನ್ನ ದೇವರಿಗಾಗಿ ಮೀಸಲಿಟ್ಟಿದ್ದೇನೆ, ದಯವಿಟ್ಟು ನನಗೆ ಬಲವಂತ ಪಡಿಸಬೇಡ ಎಂದು ಕೇಳಿಕೊಳ್ಳುತ್ತಾಳೆ. ಆದ್ರೆ ಅರ್ಜುನ್ ಮಾತ್ರ ಪೂಜಾಳನ್ನು ಮರೆಯಲಾಗದೆ ತುಂಬಾ ದುಃಖ ಪಡುತ್ತಿರುತ್ತಾನೆ. ಆಗ ಆ ದಿನ ರಾತ್ರಿ ಜೋರಾದ ಗುಡುಗು ಸಿಡಿಲಿನೊಂದಿಗೆ ಭಾರಿ ಮಳೆಯಾಗುತ್ತದೆ. ಆ ಮನಮೋಹಕ ವಾತಾವರಣದಲ್ಲಿ ಪೂಜಾ ಮತ್ತು ಅರ್ಜುನ್ ತಮ್ಮನ್ನು ತಾವು ಮರೆತು ಹೋಗುತ್ತಾರೆ. ದುಃಖದಲ್ಲಿದ್ದ ಅರ್ಜುನ್ ಅನ್ನು ಸಮಾಧಾನ ಪಡಿಸಲು ಹೋದ ಪೂಜಾ ತನಗೆ ಅರಿವೇ ಇಲ್ಲದೆ ತನ್ನ ಮನಸ್ಸಿನಲ್ಲಿದ್ದ ಪ್ರೀತಿಯೊಂದಿಗೆ ಅರ್ಜುನ್ ಜೊತೆ ಏಕಾಂತವಾಗಿ ಕಳೆಯುತ್ತಾಳೆ. ಕೊನೆಗೆ ಆಕೆಗೆ ಎಚ್ಚರವಾದಾಗ ನಾನೆಂತ ತಪ್ಪು ಮಾಡಿದೆ ಎಂದು ಅಳುವುದಕ್ಕೆ ಶುರು ಮಾಡುತ್ತಾಳೆ. ಆಗ ಅರ್ಜುನ್, ಇದೆಲ್ಲವೂ ಕೂಡ ಭಗವಂತನ ಇಚ್ಛೆ, ಭಗವಂತನ ಇಚ್ಛೆ ಇಲ್ಲದೆ ಒಂದು ಹುಲ್ಲು ಕಡ್ಡಿಯು ಕೂಡ ಅಲ್ಲಾಡುವುದಿಲ್ಲ. ಆಗಿರುವಾಗ ನಾವು ಸೇರುವುದು ಕೂಡ ಆ ಭಗವಂತನ ಇಚ್ಛೆ ಆಗಿರುತ್ತದೆ. ಆ ಭಗವಂತನು ನಮ್ಮನ್ನು ಸೇರಿಸುವುದಕ್ಕೋಸ್ಕರನೇ ಈ ದ್ವೀಪಕ್ಕೆ ಕಳಿಸಿಕೊಟ್ಟಿದ್ದಾನೆ ಎಂದು ಪೂಜೆಗೆ ಹೇಳುತ್ತಾನೆ. ಜೊತೆಗೆ ಆಕೆಯ ಮೇಲಿರೋ ಪ್ರೀತಿಯನ್ನ ವ್ಯಕ್ತಪಡಿಸುತ್ತಾನೆ. ಆಗ ಪೂಜನು ಸಹ ಅರ್ಜುನ್ ಮೇಲಿರೋ ಪ್ರೀತಿಯನ್ನು ವ್ಯಕ್ತಪಡಿಸಿ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಳ್ಳುತ್ತಾಳೆ. ಈ ರೀತಿಯಾಗಿ ಆ ಕಾಣದ ದ್ವೀಪದಲ್ಲಿ ಸೇರಿದ್ದ ಆ ಜೋಡಿ ಬಹಳ ಸಂಗಾತಿಗಳಾಗುತ್ತಾರೆ. ಫ್ರೆಂಡ್ಸ್, ಅಷ್ಟೊತ್ತಿಗಾಗಲೇ 2 ದೇಶಗಳು ಒಂದಾಗಿದ್ದರಿಂದ ಯುದ್ಧವು ಅಂತ್ಯವಾಗುತ್ತದೆ. ಫ್ರೆಂಡ್ಸ್, ಈ ಅದ್ಭುತವಾದ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.